ಥ್ಯಾಂಕ್ ಯು ಸೋ ಮಚ್. ನಾವೀಗ ಡೆಸ್ಕ್ ಅಲ್ಲಿ ಇದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊಸ ವರ್ಷ ಬರೋದಿದೆ. ಹೊಸ ವರ್ಷದ ಆಗಮನವನ್ನ ನಾವು ಮಾಡ್ಕೊಳ್ತಾ ಇದೀವಿ. ಯಾರ ಜೊತೆ ಗೊತ್ತಾ? ಹ್ಯಾಪಿ ನ್ಯೂ ಇಯರ್ ಟೀಮ್ ಜೊತೆಗೆ ಸುವರ್ಣ ನ್ಯೂಸ್ ಟೀಮ್ ಇರುತ್ತೆ, ಜೊತೆಗೆ ಕನ್ನಡಪ್ರಭ ನ್ಯೂಸ್ ಟೀಮ್ ಕೂಡ ಜೊತೆಗೆ ಇರುತ್ತೆ. ಸೊ ಎಲ್ಲರ ಜೊತೆ ಇವತ್ತು ಹೊಸ ವರ್ಷವನ್ನ ನಾವು ವೆಲ್ಕಮ್ ಮಾಡ್ಕೋತಾ ಇದೀವಿ. ಬನ್ನಿ ಹಾಗಾದ್ರೆ ಹ್ಯಾಪಿ ನ್ಯೂ ಇಯರ್ ಟೀಮ್ ಅಲ್ಲಿ ಯಾರೆಲ್ಲ ಹ್ಯಾಪಿಯಾಗಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ರಘು ದೀಕ್ಷಿತ್. ಸೌಂಡ್ ಮಾಡಿದ್ರೇನೆ ರಘು ದೀಕ್ಷಿತ್ ಅವ್ರು ಇದ್ದಾರೆ ಅಂತ ಗೊತ್ತಾಗೋದು. ಸೊ ಹೆಂಗ್ ಸೌಂಡ್ ಮಾಡ್ತಾರೆ? ನಿನ್ನ ಹ್ಯಾಪಿ ನ್ಯೂ ಇಯರ್ ಟೀಮ್ ನ ಡೈರೆಕ್ಟರ್ ಸೂತ್ರಧಾರ ಅದು ಪನ್ನಗಾಭರಣ ಅವರು. ಲೆಟ್ಸ್ ವೆಲ್ಕಮ್. ಡೈರೆಕ್ಟರ್ಗೆ ಯಾವಾಗಲೂ ಕಲಾವಿದರುಗಳೇ ಸೌಂಡು, ಸೊ ಅದಕ್ಕೆ ಅವರೇ ಎಲ್ಲ ಸೌಂಡ್ ಮಾಡಿಬಿಟ್ರು. ಸೊ ದ ಬ್ಯೂಟಿಫುಲ್ ಗಾರ್ಜಿಯಸ್ ಶ್ರುತಿ ಹರಿಹರನ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಪ್ಲೀಸ್ ವೆಲ್ಕಮ್. ಇವತ್ತು ಶೋನಲ್ಲಿ ಕೆಂಪು ಸುಂದರಿ, ಕೆಂಪು ಗುಲಾಬಿ ಅಂತ ಬೇಕಾದ್ರೆ ಕರಿಬೋದು ಶ್ರುತಿ ಹರಿಹರನ್ಗೆ. ಕೇಕ್ ನಾನು ಮುಟ್ಟೋದೇ ಇಲ್ಲ, ನಿಮಗೆ ಬಿಡ್ತೀನಿ, ಡೋಂಟ್ ವರಿ, ಅಷ್ಟು ಮಸ್ಕ ಬೇಡ. ಓಕೆ, ಶ್ರುತಿ ಎಲ್ಲ ಕೇಕ್ನು ಅವ್ರ ಪಾರ್ಟದೆಲ್ಲ ನನಗೆ ಕೊಡ್ತಾರಂತೆ. ಎಸ್, ನೆಕ್ಸ್ಟ್ ಒಂದು ಸೆಕ್ಸಿ ಗರ್ಲ್, ಗ್ಲಾಮರಸ್ ಗರ್ಲ್ ನಮ್ಮ ಜೊತೆಗಿದ್ದಾರೆ, ರಾಜಶ್ರೀ. ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಸೋನು ಗೌಡ. ನಿಮ್ಮೆಲ್ರಿಗೂ ಗೊತ್ತಿದ್ದಾರೆ, ಇಂತಿನ ಪ್ರೀತಿಯ ಸೋನು. ಸೊ ಸ್ವೀಟ್ ಸೋನು ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಹರ್. ಇಷ್ಟೆಲ್ಲ ಗ್ಲಾಮರಸ್ ಹುಡುಗಿರ್ ಜೊತೆಗೆ ಅಷ್ಟೇ ಮುದ್ದಾಗಿರೋಂಥ ಸೊ ರಿಯಾಕ್ಷನ್ ಆಲ್ರೆಡಿ ನಿಮ್ಮೆಲ್ಲರ ಕಡೆಯಿಂದ ಬಂದ್ಬಿಡ್ತು. ಸೊ ದಿಗಂತ್ ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ದಿಗಂತ್. ಇಷ್ಟೆಲ್ಲ ಗಡ್ಡ ಬಿಟ್ಕೊಂಡ್ ಬಂದ್ರು, ನೀವು ಮುದ್ದಾಗಿದ್ದೀನಿ ಅಂತ ಹೇಳ್ಬಿಟ್ರಲ್ಲ. ಓಕೆ, ಆದ್ರೂ ಹುಡುಗಿರ್ ಪ್ರೀತಿಯ ದೇವದಾಸ್ ಅಂತ ಲವ್ ಮಾಡ್ತಾರೆ ನಿಮ್ಗೆ. ದಾಡಿ ಬಿಟ್ಕೊಂಡಿದ್ದಕ್ಕೆ ದೇವದಾಸ್ ಯಾಕೆ ಸುಗುಣ? ಯಾಕೆಂದ್ರೆ ಅವರೇ ಹೇಳ್ಬಿಟ್ರು, ನಾನು ದಾಡಿ ಬಿಟ್ಟಿದ್ದೀನಿ ಆದ್ರೂ ನಾನು ಇಷ್ಟಪಡ್ತಾರ, ಮುದ್ದಾಗಿದ್ದೀನ ಅಂತ. ಅದಕ್ಕೋಸ್ಕರ ಮುದ್ದೆಲ್ಲ ಕವರ್ ಆಗೋಷ್ಟು ಕೂದಲಿನ ಬೆಳೆದಿಲ್ಲ ಅಂತ. ಅಲ್ಲ, ದಾಡಿ ಬಿಟ್ಟವರೆಲ್ಲ ದೇವದಾಸ್ ಅಲ್ಲ. ಹ್ಯಾಪಿ ನ್ಯೂ ಇಯರ್ ಅದೇನೋ ಗೊತ್ತಿಲ್ಲ, ಸಿನಿಮಾ ಟೈಟಲು ಕೂಡ ಹ್ಯಾಪಿ ನ್ಯೂ ಇಯರು. ಹ್ಯಾಪಿ ನ್ಯೂ ಇಯರ್ ಸಿನಿಮಾದ ಒಂದು ಶೋನ ನಾವು ಇವಾಗ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನ್ಯೂ ಇಯರ್ ನಾವು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ. ಈ ಸಿನಿಮಾದ ನಿಜವಾದ ಹ್ಯಾಪಿ ಸೃಷ್ಟಿ ಪಾಟೀಲ್, ಚಿತ್ರದ ನಾಯಕಿ. ಪ್ಲೀಸ್ ವೆಲ್ಕಮ್ ಹರ್. ಸೃಷ್ಟಿ ಯಾರು ಅಂತ ಪ್ರಶ್ನೆ ಬರ್ತಾ ಇದೆ ಅಲ್ಲ, ಅವ್ರ ಪಕ್ಕನೇ ಇದ್ದಾರೆ. ಅವರು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಅದು ಹೌದು, ನಟ ರಾಜಕಾರಣಿ BC ಪಾಟೀಲ್ ಅವರ ಪುತ್ರಿ. ಅಂಡ್ BC ಪಾಟೀಲ್ ಅವರು ಈ ಸಿನಿಮಾನ ಮಗಳಿಗೋಸ್ಕರ ಪ್ರೊಡ್ಯೂಸ್ ಕೂಡ ಮಾಡ್ತಿದ್ದಾರೆ, ಅವರು ಕೂಡ ಆಕ್ಟ್ ಮಾಡ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ BC ಪಾಟೀಲ್. ಅದು ಖಂಡಿತ, ಅದು BC ಪಾಟೀಲ್ ಸರ್ ಅವ್ರಿಗೋಸ್ಕರ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು, ನಾಟ್ ಫಾರ್ ದ ಡಾಟರ್. ವಾಟ್ ಯು ಸೆಡ್? ಓಕೆ, ಮೈಕ್ ಕೊಡಿ, ಏನು ಹೇಳ್ತಾರೆ ಸೃಷ್ಟಿ ಕೇಳೋಣ. ಎಕ್ಸಾಕ್ಟ್ಲಿ, ಅವ್ರು ಹೇಳಿದ್ ಕರೆಕ್ಟು. ಮತ್ತು ಸುಮ್ಮನೆ ಅಪ್ಪ ಏನು ವಾಟ್ ಇಸ್ ದ್ಯಾಟ್ ತಪ್ಪು ತಿಳ್ಕೊಬಾರ್ದು ಜನ. ಮಗಳಿಗೋಸ್ಕರ ಅಲ್ಲ, ಅಪ್ಪನಿಗೋಸ್ಕರನೇ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರನೇ. ಓಕೆ, ಇದಕ್ಕೆಲ್ಲ ಅವರೇ ರಿಯಾಕ್ಷನ್ ಕೊಡ್ತಾರೆ. ಎಸ್ ಸರ್. ಒನ್ಸ್ ಮೋರ್ ಗೌರವ. ಯಾರು ಸಿನಿಮಾ ಯಾವ ಪ್ರೊಡ್ಯೂಸರ್ ತನಗೋಸ್ಕರ ಮಾಡೋದಿಲ್ಲ, ಜನರಿಗೋಸ್ಕರ ಮಾಡ್ತಾರೆ. ನನಗೋಸ್ಕರ ಸಿನಿಮಾ ಮಾಡಿದ್ರೆ ನಾನೇ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ, ಹಾಗಾಗೋದಿಲ್ಲ. ಅದು ಜನರಿಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡೋದು. ಹಾಗಾಗಿ ಈ ಹೊಸ ಸಿನಿಮಾ ಹ್ಯಾಪಿ ನ್ಯೂ ಇಯರ್ ಚಿತ್ರವನ್ನು ಮಾಡಿದ್ದೀವಿ. ಎಸ್, ಗೊತ್ತಾಯ್ತಲ್ಲ ಹ್ಯಾಪಿ ನ್ಯೂ ಇಯರ್ ಯಾಕೆ ಮಾಡಿದ್ರು ಅಂತ. ಹಾಗೆ ಹ್ಯಾಪಿ ನ್ಯೂ ಇಯರ್ ಟೀಮ್ನ ಅಂದರೆ BC ಪಾಟೀಲ್ ಅವರ ಪತ್ನಿ ಪ್ರೊಡ್ಯೂಸರ್ ವನಜಾ ಪಾಟೀಲ್ ಕೂಡ ನಮ್ಮ ಜೊತೆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್. ಸೊ ಫಸ್ಟ್ ಡೈರೆಕ್ಟರ್ಗೆ ಕೇಳಬೇಕು, ಹ್ಯಾಪಿ ನ್ಯೂ ಇಯರ್ ಅಂತ ಟೈಟಲ್ನ ಯಾಕೆ ಇಟ್ರು ಹೌದು ಅಂತ ಹೇಳ್ಬಿಟ್ಟು. ಸಿನಿಮಾಲಿ ನಮ್ಮ ಒಂದು ಸೆಲಿಬ್ರೇಷನ್ ಮೋಡ್ ಇದೆ. ಸೊ ನಮ್ಮ ಎಲ್ಲ ಪಾತ್ರಗಳು ನ್ಯೂ ಇಯರ್ ಕಡೆಗೆ ನಡೆಯುತ್ತೆ. ಸೊ ಹಾಗಾಗಿ ಹೊಸ ವರ್ಷನೂ ಒಂದು ಕ್ಯಾರೆಕ್ಟರ್ ಆಗಿ ನಮ್ಮ ಸಿನಿಮಾಲಿ ವರ್ಕ್ ಆಗುತ್ತೆ. ಹಾಗಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ನಾವು ಸಿನಿಮಾ ಹೇಗೆ
ಸೂಪರ್. ಓಕೆ, ಹಾಗಾದ್ರೆ ರಘು ದೀಕ್ಷಿತ್ ಅವರು ಬಹಳ ದಿನಗಳ ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಬಂದಿದ್ದಾರೆ, ಅದು ಹ್ಯಾಪಿ ನ್ಯೂ ಇಯರ್ ಅಂತ ಫುಲ್ ಖುಷಿಯಾಗಿ. ಹ್ಯಾಪಿ ನ್ಯೂ ಇಯರ್ ಸಿನಿಮಾನೇ ಮ್ಯೂಸಿಕ್ ಡೈರೆಕ್ಷನ್ಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು? ಪನ್ನಗ ಅವರು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ರು, ಈ ಥರ ಫಿಲ್ಮ್ ಅನೌನ್ಸ್ ಮಾಡಿ ನನ್ನ ಚೊಚ್ಚಲ ಚಿತ್ರದ ಅನೌನ್ಸ್ಮೆಂಟ್ ಆಗಿದೆ ಅಂತ ಫೇಸ್ಬುಕ್ಕಲ್ಲಿ ಅವರು ಪೋಸ್ಟ್ ಅಂಟಿಸಿ ಈ ಥರ ಐ ಆಮ್ ಸ್ಟಾರ್ಟಿಂಗ್ ಮೈ ನ್ಯೂ ಫಿಲ್ಮ್ ಅಂತ. ನಾನು ಅವಾಗ US ಅಲ್ಲಿ ನನ್ನ ಬ್ಯಾಂಡ್ ಜೊತೆ ಇದ್ದೆ. ಆವಾಗ ಇಮಿಡಿಯೇಟಾಗಿ ಮೆಸೇಜ್ ಮಾಡಿದೆ ಫೇಸ್ಬುಕ್ಕಲ್ಲೇ, ಈ ಚಿತ್ರ ಇನ್ಯಾರಿಗೂ ಹೋಗಂಗಿಲ್ಲ ಪನ್ನಗ, ಇದು ನಂದೇನೆ ಅಂತ. ಓಪನ್ ಆಗಿ ಅಲ್ಲಲ್ಲ, ರಿಕ್ವೆಸ್ಟ್ ಅಲ್ಲ, ಅದು ಧಮ್ಕಿ. ಇಲ್ಲ ಆ್ಯಕ್ಚುಲಿ ನಾನು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಲಿ ಓದ್ತಿರ್ಬೇಕಾದ್ರೆ ನನಗೆ ರಘು ದೀಕ್ಷಿತ್ ಅವ್ರ ಫ್ರೆಂಡ್ ಆಗಿದ್ದು. ಆಗ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ವಿ, ನಾವು ಒಂದು ಡೀಲ್ ಆಗಿತ್ತು ಅವಾಗ. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದಾಗ ಇವ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ ಅಂತ. ಆ ಡೀಲಾಗಿ ಸುಮಾರು ವರ್ಷ ಆಗೋಗಿತ್ತು, ಅವ್ರು ಮರ್ತ್ಬಿಟ್ಟಿದ್ರು. ನಾನು ಮರ್ತ್ಬಿಟ್ಟಿದ್ದೆ. ಅವ್ರು ರಿಮೈಂಡ್ ಮಾಡಿದ್ರು, ಸೊ ಡೀಲ್ ತಿರ್ಗಾ ಕಂಟಿನ್ಯೂ ಆಯ್ತು ಹಂಗೆ. ಓಕೆ, ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ಅವ್ರು ಮ್ಯೂಸಿಕ್ ಮಾಡ್ತಾರೆ ಈ ಸಿನಿಮಾಗೆ. ಓಕೆ, ಏನೋ ಒಂಚೂರು ಜೋಶ್ ಬೇಕು ಅನಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಎಲ್ಲರೂ ಯಾಕೋ ಡಲ್ ಅಂತ ಹೇಳ್ತಾ ಇದ್ದಾರೆ. ಈ ಜೋಶ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ರಘು ದೀಕ್ಷಿತ್ ಅವ್ರು ಹಾಡಬೇಕು. ಓ ರಘು 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 ರಘು. ಎಲ್ಲರೂ ಸ್ವಲ್ಪ ಸಮಾಧಾನ ತಗೊಳ್ಳಿ. ಇವತ್ತು ನೋಡ್ರೆ ಹಾಗೆ ಇವತ್ತು ನಾನು ಒಂಥರ ಗಿಟಾರ್ ಇಲ್ಲದೆ ಬೆತ್ತಲೆ ಬಂದಂಗೆ ಆಗ್ತಾ ಇದೆ ಫೀಲಿಂಗು. ಸೊ ಇವತ್ತು ಹಾಡಕ್ಕೆ ಅಂತ ಬಂದಿಲ್ಲ, ನಿಮ್ಮ ಜೊತೆ ಎಲ್ಲ ಮಜಾ ಮಾಡಬೇಕು ಅಂತ ಬಂದಿದ್ದೀನಿ. ರಘು ಗಿಟಾರ್ ಇಲ್ಲ, ಅದ್ರ ಜೊತೆ ಪಂಚನೂ ಇಲ್ಲ. ಹೌದು, ಕರೆಕ್ಟ್ ಸರ್. ನೀವೊಬ್ಬರೇ ನನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ರಘು ಅಂದ್ರೆ ಪಂಚೆ ಅಂದ್ರೆ ರಘು ಹಾಗೆ ಗಿಟಾರ್. ಹಾಗಾಗಿ ಇವತ್ತು ಐ ಹ್ಯಾವ್ ಕಮ್ ಹಿಯರ್ ಟು ಸೆಲೆಬ್ರೇಟ್ ಇಟ್. ಇಲ್ಲಿರೋ ಎಲ್ಲರೂ ಬರೀ ನಮ್ಮ ಟೀಮ್ ಅವರೇ ಅಲ್ಲ, ಸುವರ್ಣ ಹಾಗೂ ಕನ್ನಡಪ್ರಭ 2 ಟೀಮ್ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಕ್ ಬಂದಿರೋದು. ಸೊ ದಯವಿಟ್ಟು ನನ್ನ ಇವತ್ತು ಎಂಟರ್ಟೈನರ್ ಅಂತ. ಓಕೆ ಸರ್, ಅಭಿಮಾನಿಗಳ ರಿಕ್ವೆಸ್ಟ್ ನ ನೀವು ಇಲ್ಲ ಅನ್ಬಾರ್ದು. ಸ್ವಲ್ಪ ರೈಟ್ ಹೇಳಮ್ಮ ನೀನು. ಸರ್, 1 ಸೆಕೆಂಡ್. ಹೌ ಕ್ಯಾನ್ ಯು ಸೇ ಆಲ್ ದಿಸ್? 1 ಸೆಕೆಂಡ್. ಹಾಡ್ಲೇಬೇಕು. ಒನ್ ಲೈನ್. ಓಕೆ, ಬಟ್ ಇದೊಂಥರ ಧಮಾಕ ಸಾಂಗ್ ಅಲ್ಲ, ಬಟ್ ಇದೇ ಚಿತ್ರದ ಹಾಡು. ನನಗೆ ತುಂಬ ಹತ್ತಿರವಾದ ಹಾಡು, ಪನ್ನಗಂಗೂ ತುಂಬ ಇಷ್ಟವಾದ ಹಾಡಿದು. ಪ್ರೀತಿಯ ಹೆಸರೇ ನೀನು ಅಂತ ಹೆಸರು ಹಾಡಿದು. ಆಮೇಲೆ ನಮ್ಮ ಗೆಳೆಯನಾದ ವಾಸುಕಿ ವೈಭವ್ ಮತ್ತು ಮುಂಜಾನೆ ಮಂಜಲಿ ಹಾಡನ್ನು ಬರೆದಂಥ ರಾಘವೇಂದ್ರ ಕಾಮತ್ ಅವ್ರು ಬರೆದಿರೋ ಹಾಡಿದು. ಸೊ ಗಿಟಾರ್ ಇಲ್ಲದೆ ಹಾಡ್ತಾ ಇದ್ದೀನಿ. ಎಸ್, ನೋಡೋಣ. ಏನೋ ಇದು ಹಾಯಾಗಿದೆ, 100 ಕನಸಿಗೆ ರಂಗೇರಿದೆ, ಇದ್ದಕ್ಕಿದ್ದ ಹಾಗೆ ಜೀವ ಬಂದಂತಿದೆ, ನಾನ ಖುಷಿ ಬಂದಂತಿದೆ, ತೇಲಾಡುತ್ತಾ fallen in love, ರೋಮಾಂಚನ fallen in love, ಸಂತೋಷದ ಉಲ್ಲಾಸದ ಗೂಡಾದೇನಾ, ಪ್ರೀತಿಯ ಹೆಸರೇ ನೀನು. ನೀವು ಶ್ರುತಿಗೆ ರೈಟ್ ಹೇಳಮ್ಮ ಅಂದ್ಬಿಟ್ಟು ಯು ವುಡ್ ಹ್ಯಾವ್ ಡಿಪ್ರೈವ್ಡ್ ಆರ್ ಲವ್ಲಿ ಆಡಿಯನ್ಸ್ ಆಫ್ ದಿಸ್ ಬ್ಯೂಟಿಫುಲ್ ಸಾಂಗ್. ಕನ್ನಡದಲ್ಲಿ ಹೇಳಿ ಅದನ್ನ. ಅಂದ್ರೆ ನಮ್ಮ ಅಭಿಮಾನಿಗಳಿಗೆ ನಾಳೆ ಆಗುತ್ತೆ, ಅದು ಹೊಸ ವರ್ಷ ನೆಕ್ಸ್ಟ್ ಇಯರ್ ಹೇಳಿ ಮೇಡಮ್. ಸರಿ, ಡೋಂಟ್ ವೆರಿ ರಾಶಿ, ಸುಮ್ಮನೆ ಏನೋ ಸ್ಕೋಪ್ ತಗೋತಾ ಇದ್ದಾರೆ ಬಿಡಿ. ಎಸ್ ಶ್ರೂ, ನಿಮ್ಮ ಕಡೆಯಿಂದ ನಮ್ಮ ಆಡಿಯನ್ಸ್ಗೆ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಟೀಮ್ ಕಡೆಯಿಂದ ಏನು ಹೇಳಲಿಕ್ಕೆ ಒಂದು ಇಷ್ಟಪಡ್ತೀರಾ? ಹಾಡು ಹೇಳ್ತಾರೆ ಶ್ರುತಿ ಅವರೀಗ. ಶ್ರುತಿ 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 ಹಾಡು ಹೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಮಾತಂತೂ ಆಡ್ತಾರೆ. ಸೂಪರ್ ಮಾತು. ಲೂಸಿಯಾ ಬೆಡಗಿಯಿಂದ. ಓಕೆ, ಸೊ ಈ ಒಂದು ಚಿತ್ರದ ಬಗ್ಗೆ ಒಂದು ವಿಶೇಷತೆ ಏನಂತಂದರೆ, ಇದು ನಾನು ಮುಂಚೆ ಕೂಡ ಹೇಳಿದ್ದೀನಿ ದ್ಯಾಟ್ ಇದರಲ್ಲಿ 5 ಕಥೆಗಳು ಬರುತ್ತೆ. ಸೊ ಹಾಗಾಗಿ ದರ್ ಆರ್ 10 ಕ್ಯಾರೆಕ್ಟರ್ಸ್ ಆ್ಯಂಡ್ ನಾವು ಯಾರೂ ಒಂದು ಟೈಮಲ್ಲೂ ಕೂಡ ಮೀಟೇ ಆಗಲ್ಲ. ಬಂದು ಹೋಗ್ತೀವಿ, ಮೇ ಬಿ ಒಂದು ಪಾಸಿಂಗ್ ಶಾಟ್ ಅಷ್ಟೇ, ಬಟ್ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಲ್ಲ 10 ಜನ.
ಸೊ ದ್ಯಾಟ್ ವಾಸ್ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದ ಫಿಲ್ಮ್. ಯಾಕಂದರೆ ಒಂದು ಮೂಮೆಂಟ್ ಇದೆಯಲ್ಲ, ಒಂದು ನಿಮಿಷ ಅನ್ನೋದು, ಒಂದು ಸೆಕೆಂಡ್ ಅನ್ನೋದು, ಅದನ್ನು ನಾನು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀನೋ ನೀವು ಆ ಮೂಮೆಂಟ್ನ ಅದೇ ಸೇಮ್ ರೀತಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಸೊ ಆ ಒಂದು ದ ಡಿಫ್ರೆಂಟ್ ವೇ ದ್ಯಾಟ್ ಅ ಮೂಮೆಂಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಅನ್ನೋದನ್ನು ತುಂಬಾ ಚೆನ್ನಾಗಿ ಪನಗ ಅವರು ಈ ಸ್ಕ್ರಿಪ್ಟಲ್ಲಿ ಒಂದು ಇಷ್ಟೊಂದು ಜನ ಸೆಲೆಬ್ರಿಟೀಸು ಒಂದೇ ಸಿನಿಮಾದಲ್ಲಿ ಹೆಂಗಪ್ಪ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಉತ್ತರ ಗೊತ್ತಾಗೋಯ್ತು, ಇಷ್ಟೊಂದು ಜನ ಯಾಕಿರ್ತಾರೆ ಈ ಸಿನಿಮಾಲಿ ಅಂತ ಹೇಳ್ಬಿಟ್ಟು. ನಮ್ದಾಗೆ ಒಂದೊಂದು ಸ್ಪೇಸ್ ಇದೆ ಸಿನಿಮಾದಲ್ಲಿ. ಸೊ ವಿಚ್ ಇಸ್ ವೆರಿ ಬ್ಯೂಟಿಫುಲಿ ರಿಟರ್ನ್. ಸೊ ಅದು ನನಗೆ ತುಂಬಾನೇ ಹಿಡಿಸ್ತು ಈ ಸಿನಿಮಾ ಬಗ್ಗೆ. ಬಿಟ್ರೆ ಆಫ್ ಕೋರ್ಸ್ ಇಟ್ಸ್ ರಘು ದೀಕ್ಷಿತ್ ಮ್ಯೂಸಿಕ್. ಇವರೆಲ್ಲರನ್ನೂ ಕೇಳಿದ್ರೆ ಡೈಲಾಗ್ಸ್ ತುಂಬಾ ಹೇಳ್ತಾರೆ ಈ ಸಿನಿಮಾದ್ದು ಅಂತ ಹೇಳ್ತಾ ಇದ್ರು ರಘುಜಿ. ಸೊ ಹೇಳ್ಬೋದಾ? ಡೈಲಾಗ್ಸ್ ಹಾ, ನಾನೇನು ಹೇಳಿಲ್ಲ, ಸುಮ್ಮನೆ ಸಿಗಾಚ್ಬಿಡಲ್ಲ. ಇವ್ರು ಏನೇನೋ ಮಾತಾಡ್ತಾರೆ, ಬಿಟ್ಬಿಡಿ. ಹಾಡು ಹಾಡಕ್ಕೆ ಸರಿ ಇವರು. ಹೌದು, ಮಾತುಗಳು ನಾವು ಆಡ್ತೀವಿ. ನೆಕ್ಸ್ಟ್ ಕ್ವೆಶನ್ ರಾಜಿ ಕೇಳಿ. ಎಸ್, ರಾಜ್ಶ್ರೀ, ಗ್ಲಾಮರಸ್ ಹೀರೋಯಿನ್ ರಾಜ್ಶ್ರೀ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಾದ್ರು ಹೇಳ್ಬೋದಾ? ನನ್ನ ಬಗ್ಗೆನಾ? ಹೌದು. ಆ್ಯಕ್ಚುಲಿ ನಾನು ಕೆಲಸ ಮಾಡಿದ್ದೀನಿ. ಬಟ್ ಏನಾಗಿದೆ ಅಂತಂದರೆ ಇನ್ ಕನ್ನಡ ಇಂಡಸ್ಟ್ರಿ, ಬಟ್ ಏನಾಗಿದೆ ಅಂತಂದರೆ ಐ ಟುಕ್ ಅ ಬ್ರೇಕ್. ನಾನು ಬಾಂಬೆಗೆ ಹೋದೆ. ಆ ಬ್ರೇಕಲ್ಲಿ ಅಂದರೆ ಟೆಲಿವಿಷನ್ ಐವ್ ಡನ್ ಫಿಲ್ಮ್ಸ್, ಬೇರೆ ಭಾಷೆಗಳೆಲ್ಲ ಸಿನಿಮಾ ಮಾಡಿದ್ದೀನಿ. ಬಟ್ ಆ ಬ್ರೇಕಲ್ಲಿ ಆ್ಯಕ್ಚುಲಿ ನಾನು ಆವಾಗ ದೇರ್ ಇಸ್ ನೋ ರೀಕಾಲ್ ವ್ಯಾಲ್ಯೂ ಆ್ಯಸ್ ಇನ್ ನನ್ನ ಜನ ಕನ್ನಡದಲ್ಲಿ ಅಂದ್ರೆ ಯಾವ ಸಿನಿಮಾ ಮೂಲಕ ನಾವು ಇದು ಮಾಡ್ಬೋದು? ನನಗೆ ಲಾಂಚ್ ಸಿಕ್ಕಿದ್ದು TS ನಾಗಬಣ್ಣ ಸರ್ ಅವರ ಸಿನಿಮಾ ವಸುಂಧರಾದಲ್ಲಿ. ಆ್ಯಂಡ್ ಐ ಡಿಡ್ ರಾಕೆಟ್, ಸತೀಶ್ ನೀನಾಸಂ ಅವ್ರ ಜೊತೆ. ಆ್ಯಂಡ್ ನಾವು ಪನಗ ಅವ್ರ ಸಿನಿಮಾ ಹ್ಯಾಪಿ ನ್ಯೂ ಇಯರಲ್ಲಿ ಮಾಡ್ತಾ ಇದ್ದೀನಿ. ವೆರಿ ನೈಸ್. ನಾನು ಡೆಬ್ಯೂ ಮಾಡಿದ್ದು ಮಲಯಾಳಮಲ್ಲಿ, ತೆಲುಗು ಮಾಡಿದ್ದೀನಿ, ಡೆಬ್ಯೂಂಗ್ ಇನ್ ಹಿಂದಿ. ಸೊ ನಾಟಕದ ಬಗ್ಗೆ ನಾನು ಹಚ್ಚ ಕನ್ನಡದಲ್ಲಿ ನಾನು ಗೊತ್ತಾಗ್ತದೆ. ನಾನು ಇಷ್ಟೊಂದು ಜನರ ನಡುವೆ ಏನೇನೋ ಎಲ್ಲ ಮರ್ತೋಗ್ತಾ ಇರುತ್ತೆ, ಅವಾಗ ರೀಕಾಲ್ ಮಾಡ್ತಾ ಇರ್ಬೇಕು, ಪಕ್ಕದಲ್ಲಿರೋರು ಹೇಳ್ತಾ ಇರಬೇಕು. ನಾನು ಬಾಂಬೆಯಲ್ಲಿ ಥಿಯೇಟರ್ ಮಾಡ್ತಾ ಇದ್ದೀನಿ. ಥಿಯೇಟರ್ ಅಂದರೆ ಈಲಾ ಅರುಣ್ ಮತ್ತು KK ರಾಯಣ್ಣ ಸರ್ ಅವ್ರ ಜೊತೆ ಬಹಳಷ್ಟು ಪ್ಲೇಗಳನ್ನ ಮಾಡಿದ್ದೀನಿ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಅಗೈನ್ ನಿಮ್ಮ ಒಂದು ಕಮ್ ಬ್ಯಾಕ್ ಕೂಡ ಹ್ಯಾಪಿ ನ್ಯೂ ಇಯರ್ ಟೀಮ್ ಜೊತೆಯಿಂದ. Yes, absolutely. Yes, I couldn't have asked for a better comeback. ಓಕೆ, ಸೋನು, ಹೊಸ ವರ್ಷಕ್ಕೆ ಹೇಗೇನೆಲ್ಲ ಪ್ಲಾನ್ಸ್, ರೆಸಲ್ಯೂಷನ್ಸ್? ಇಲ್ಲ, ಬರೀ ಫಿಲಮ್. ಸೊ ಜಾಸ್ತಿ ಫಿಲಮ್ ಮಾಡಬೇಕು, ಹಂಗೆ ಒಳ್ಳೆ ಪಾತ್ರಗಳು ಮಾಡಬೇಕು ಅಂತ. ಓಕೆ, ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ನಲ್ಲಿ ಇಟ್ ಈಸ್ ಆಲ್ ಪರ್ಸ್ಪೆಕ್ಟಿವ್ಸ್ ಅಬೌಟ್ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಬೇಕು. ಇವಾಗ ಇದನ್ನದು ಗಣೇಶ ಹಬ್ಬ ಅಂತಂದರೆ ಬರೀ ಹಿಂದೂಗಳು, ಇಲ್ಲ ಈದ್ ಅಂತಂದರೆ ಬರೀ ಮುಸ್ಲಿಮು, ಆ ಥರ ಒಂದು ಇದನ್ನದು ಇದಾಗಿರುತ್ತೆ. ಓಕೆ, ಸೊ ಇದಂತ ಅಂತಂದರೆ ಹೋಲ್ ವರ್ಲ್ಡ್ ಇಸ್ ಸೆಲೆಬ್ರೇಟಿಂಗ್ ಟುವರ್ಡ್ಸ್ ಹ್ಯಾಪಿ ನ್ಯೂ ಇಯರ್. ಅದಕ್ಕೆ ಹೇಗೆ ತಯಾರಿ ಮಾಡ್ಕೋತಾರೆ, ಸೊ ಆ ದಿನಕ್ಕೋಸ್ಕರ ಹೆಂಗೆಲ್ಲ ಪ್ರಿಪೇರ್ ಮಾಡ್ಕೋತಾರೆ. ಸೊ ದಟ್ಸ್ ಹೌ ದಿ ಹೋಲ್ ಫಿಲ್ಮ್ ಗೋಸ್ ಅಬೌಟ್. ರೈಟ್. ಸೊ ಇದರಲ್ಲಿ ವಿಜಯ್ ರಾಘವೇಂದ್ರ ಅವ್ರು ನನ್ನ ಪೇರು. ನಿಮ್ಮ ಪೇರು ವಿಜಯ್ ರಾಘವೇಂದ್ರ ಅವರು. ಓಕೆ. ಸೊ ಆ್ಯಂಡ್ ದೆನ್ ಇದರಲ್ಲಿ ನಂಗೆ ಒಂದು ಪುಟ್ಟ ಮಗು ಇದೆ. ಓಕೆ. ಸೊ ದಟ್ ಇಸ್ ಸೋ ಕ್ಯೂಟ್. ಸೊ ದಿ ಹೋಲ್ ಫಿಲ್ಮ್ ರನ್ಸ್ ಅರೌಂಡ್ ತಾಯಿ ಮಗು ಮತ್ತೆ ಗಂಡ. ಸೊ ಆ ಥರ ಒಂದು ಮಗುಗೆ ಒಂದು ಮಗು. ಎಸ್, ದಿಗಿ ಅವರು ಯಾರ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ ಈ ಸಿನಿಮಾಲಿ? ನಾನು ಸೃಷ್ಟಿ ಪಾಟೀಲ್. ಎಸ್. ವಾವ್. ಸೊ ಇದಕ್ಕಿಂತ ಮುಂಚೆ ಒಂದು ಫನ್ನಿ ಇನ್ಸಿಡೆಂಟ್ ಅಂದರೆ, ಪನಗ ನಾನು ತುಂಬ ಹಳೆ ಫ್ರೆಂಡ್ಸು, ಕ್ಲಾಸ್ಮೇಟ್ಸ್ ಆಗದೆ ಇದ್ರು ಕ್ಲಾಸ್ಮೇಟ್ಸ್ ಆಗಿದ್ವಿ ನಾವೆಲ್ಲ, ಕಾಲೇಜ್ ಮೇಟ್ಸ್ ಆಗಿದ್ವಿ. ಸೊ ಅವಾಗ ಆಬ್ವಿಯಸ್ಲಿ ಪನಗ ನನಗೆ ಈ ಥರ ಒಂದು ಸ್ಟೋರಿ ಹೇಳಬೇಕು ಅಂತ ಕರೆದಾಗ ನಾನು ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ. ಅಂದರೆ ಹೇಳ್ತೀನಿ, ಯಾಕೆಂದರೆ ಪನಗ ಅಫ್ಕೋರ್ಸ್ ಐ ನೋ ಹಿಮ್ ರಿಲಿ ವೆಲ್, ಟ್ಯಾಲೆಂಟ್ ಇದೆ ಅಂತ ಗೊತ್ತು ನನಗೆ. ಸೊ ಹೋಗಿದ್ದೀನಿ, ಕತೆ ಕೇಳ್ತಾ ಇದ್ದೀನಿ, ಕತೆ ಎಲ್ಲ ಕೇಳಾದ್ಮೇಲೆ ಎದ್ದು ನಿಂತ್ಬಿಟ್ಟೆ. ನಿಜವಾಗ್ಲೂ ಚೆನ್ನಾಗಿದೆ ಗುರು, ನಾನು ಸುಮ್ಮನೆ ಹೇಳೋಣ ಅಂದರೆ ನಿನಗೋಸ್ಕರ ನಾನು ಈ ಸಿನಿಮಾ ಮಾಡೋಣ ಅಂತಿದ್ದೆ. ಗೊತ್ತಾಗ್ತಾ ಇದೆ, ಚೇರಿಂದ ಮುಂದಕ್ಕೆ ಬಂದು ನಾನು ಹಿಂಗೆ ನಿಂತ್ಬಿಟ್ಟೆ. ಎದ್ದು ನಿಂತು ನಿಜ ಚೆನ್ನಾಗಿ ಮಾಡಿದ್ಯಪ್ಪ, ನಾನು ಏನೋ ಅಂದರೆ ನೀನು ಮಾಡಿದ್ಯಾ ಅಂತ ನಾನು ಒಪ್ಕೊಳ್ಳೋಣ ಅಂತ ಬಂದೆ. ಬಟ್ ಕತೆ ಕೇಳಿದ್ಮೇಲೆ ನನಗೆ ನಿಜ ತುಂಬ ಇಷ್ಟ ಆಯಿತು, ಆ ಇಡೀ ಕಾನ್ಸೆಪ್ಟ್ ಇದೆಯಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳಿದೆ. ಸೊ ಆವಾಗ ನಾನು ಈ ಸಿನಿಮಾನ ಆ್ಯಕ್ಚುಲಿ ಅಂದರೆ ಮನಸ್ಸಿಂದ ಒಪ್ಕೊಂಡಿರೋದು. ಸೊ ಮನಸ್ಸಾರೆ ಒಪ್ಕೊಂಡಿರೋದು. ಮನಸ್ಸಾರೆ. ಆಕ್ಚುಲಿ ನಾವೆಲ್ಲ ಅನ್ಕೊಂಡಿದ್ವಿ ದಿಗಂತ್ ಬರೋದಕ್ಕೆ ಡೌಟ್ ಇದೆ, ಯಾಕಂದ್ರೆ ಹೊಸ ವರ್ಷ ಹೊರಗಡೆ ಇರ್ತಾರೆ, ಪಾರ್ಟಿ ಮಾಡ್ತಿರ್ತಾರೆ, ಎಲ್ಲೋ ಹೊರಗಡೆ ಹೋಗ್ತಾರೆ ಅಂತ. ಕ್ಲಾಸ್ಮೇಟ್ಸ್ ಜೊತೆ ಇರ್ತಾರೆ. ಹೌದು. ಇಲ್ಲ. ಸೊ ಬೇಜಾರು ಮಾಡ್ತಾ ಇದ್ದೀರಾ ನೀವು ಹಾಗಾದ್ರೆ ಅವ್ರಿಗೆ? ಅಂದ್ರೆ ಬಂದು ಬೇಜಾರು ಮಾಡ್ತಾ ಇದೀನಿ ಅಂತ? ಇಲ್ಲಿ ಬಂದು ಬೇಜಾರು ಮಾಡ್ತಾ ಇಲ್ಲ, ಅಲ್ಲಿ ಹೋಗದೆ ಬೇಜಾರು ಮಾಡ್ತಿದ್ದೀರಾ ಅಂತ? ಇಲ್ಲ ಆ ಥರ ಏನಿಲ್ಲ. ಸೊ ಎನಿಥಿಂಗ್ ಫಾರ್ ಹ್ಯಾಪಿ ನ್ಯೂ ಇಯರ್.
ಇಷ್ಟಪಟ್ಟು ಕಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ. ಅದು ನಂದ ಅಷ್ಟು ಅಂದ್ರೆ ಇವ್ರದೆಲ್ಲ ಇಲ್ಲಿ ಲೋಕಲ್ ಅಲ್ಲಿ ನಡೆಯೋ ಸ್ಟೋರಿ, ಬಟ್ ನಂದು ಸೃಷ್ಟಿ ಪಾಟೀಲ್ದು ಬ್ಯಾಂಕಾಕ್ ಅಲ್ಲಿ ನಡೆಯುತ್ತೆ. ಓಕೆ, ಅವ್ರ ಕ್ಲಾಸ್ಮೇಟ್ಗೆ ಕಂಪ್ಲೇಂಟ್ ಮಾಡೋಣ. ಆ್ಯಕ್ಚುಲಿ ನಾವೊಂದು ಹ್ಯಾಪಿ ನ್ಯೂ ಇಯರ್ಗೆ ಒಂದು ಪ್ರೋಮೋ ಸಾಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಎಲ್ಲರಿಗೂ ಒಂದು ಇದಿತ್ತು, ಏನು ಅಂದರೆ ಈ ಹ್ಯಾಪಿ ನ್ಯೂ ಇಯರ್ ಪ್ರೋಮೋ ಸಾಂಗ್ನ ಯಾಕೆ ಎಲ್ಲರೂ ಅಬ್ರಾಡ್ಗೆ ಹೋಗಿ ಮಾಡಬಾರ್ದು ಅಂತ. ಯಾಕೆ ಬರೀ ಸೃಷ್ಟಿ ಮತ್ತು ದಿಗಂತ್ ಮಾತ್ರ ಅಬ್ರಾಡ್ಗೆ ಹೋಗ್ತೀರಾ, ನಾವೆಲ್ಲ ಬರ್ತೀವಿ, ಎಲ್ಲರೂ ಒಟ್ಟಿಗೆ ಹೋಗಿ ಅಬ್ರಾಡಲ್ಲಿ ಶೂಟ್ ಮಾಡೋಣ ಅಂತ. ಓಕೆ, ಕೊನೆಗೆ ಎವ್ರಿ ಒನ್ ಹ್ಯಾಡ್ ಅ ಕಂಪ್ಲೇಂಟ್. ಅವರಿಬ್ರಿಗೆ ಯಾಕೆ ಎಲ್ಲರೂ ಬರ್ತೀವಿ ಅಂದ್ಬಿಟ್ಟು ಅದೊಂದು ಕಂಪ್ಲೇಂಟ್ ಇದ್ದೇ ಇತ್ತು ಎಲ್ಲರಿಗೂ. ಸೊ ಸೃಷ್ಟಿ ಪಾಟೀಲ್ ಫಾಸ್ಟ್ ಸಿನಿಮಾನೇ ಇಷ್ಟೊಂದು ಆಕ್ಟಿವ್ ಆಗಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಎಂಟ್ರಿ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ನೆಸ್ ಇತ್ತು, ಬಟ್ ಆ್ಯಕ್ಚುಲಿ ನಂಗೆ ಗೊತ್ತಾಗಿದೆ ಎವ್ರಿ ಒನ್ ಆರ್ ವೆರಿ ಫ್ರೆಂಡ್ಲಿ. ಓಕೆ, ಮುಂಚೆ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಎದುರಿಸಿಟ್ಬಿಡೋರು ಜನ, ಹಾಗೆ ಎದುರ್ಕೊಂಡಿರ್ಬೇಕು, ಎಸ್ಪೆಷಲಿ ಫಾರ್ ಡೈರೆಕ್ಟರ್ಸ್. ಅವ್ರು ಹೆದರ್ಕೊಂಡಿರ್ಬೇಕು, ಅವ್ರು ಏನು ಹೇಳಿದ್ರೆ ಅದನ್ನು ಮಾಡಬೇಕು ಅಂತ. ಬಟ್ ಪನ್ನಾ ಐ ನೆವರ್ ಫೆಲ್ಟ್ ಇಟ್ ದಟ್ ವೇ. ಐ ರಿಯಲಿ ಫೆಲ್ಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಲೈಕ್ inside thing or outside thing, anything you can share with him. So ಆ ಒಂದು ಫ್ರೆಂಡ್ಲಿ ನೇಚರಿಂದ ಫ್ರೆಂಡ್ಲಿ ನೇಚರಿಂದ ಅವರು ಎಲ್ಲಾರ್ಗು ಹೀಸ್ ಮೇಡ್ ಅ ಕಂಫರ್ಟಬಲ್ ಝೋನ್ ಅಂತ ಹೇಳ್ಬೋದು. ಎಸ್, ಗೌರವ PC ಪಾಟೀಲ್ ಅವರು ನೆಕ್ಸ್ಟ್ ಏನು ಹೇಳ್ತಾರೆ? ಎಲ್ಲರೂ ಹೇಳಿದ್ಮೇಲೆ ನಾನೇನು ಹೇಳೋದು ಉಳಿದಿಲ್ಲ. ಎಲ್ಲ ಅವರಂದಂಗೆ ಗೋವಿಂದ ಗೋವಿಂದ. ಹೊಸ ವರ್ಷಕ್ಕೆ ಸಿನಿಮಾ ಪ್ರಚಾರ ಮಾಡ್ತಾ ಇರೋಂಥದ್ರ ಬಗ್ಗೆ ಏನು ಹೇಳ್ತೀರಾ? ಎರಡು ಕೋಇನ್ಸಿಡೆನ್ಸ್ ಆಗಿ ಬಂದಿದೆ ಅಲ್ಲ. ಒಂದು ಭಾಳ ವಿಶೇಷ ಅಂದರೆ ಇವತ್ತು ಇಡೀ ಜಗತ್ತು ಹೊಸ ವರ್ಷ ಎಲ್ಲೆಲ್ಲೆಲ್ಲರೂ ಆಚರಣೆ ಮಾಡ್ಕೊತಾ ಇದ್ದಾರೆ. ಆದರೆ ನಾವು ಇವತ್ತು ಸುವರ್ಣ TV ಚಾನಲ್ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಎಲ್ಲರೂ ಈಗ ಹೇಳಿದಾಗೆ ಕ್ಲಾಸ್ಮೇಟ್ಸು ಎಲ್ಲೆಲ್ಲ ಇದ್ದರು, ನಾವೆಲ್ಲ ನಿಮ್ಮೊಂದಿಗೆ ಇವತ್ತು ಹೊಸ ಆಚರಣೆ ಮಾಡ್ತಾ ಇದ್ದೇವೆ. ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ನಾವೆಲ್ಲ ಜನರನ್ನು ಮುಟ್ತೀವಿ ನಿಮ್ಮ ಮೂಲಕ. ಇವತ್ತು ಎಲ್ಲ ಜನರಿಗೂ ಎಂಟರ್ಟೈನ್ಮೆಂಟ್ ಕೊಡೋದ್ರ ಮೂಲಕ ನಿಜವಾದ ಹೊಸ ವರ್ಷ ಏನು ಅಂತೇಳಿ ಅವ್ರಿಗೆ ಖುಷಿ ಕೊಡುವಂಥ ಕೆಲಸ ಮಾಡ್ತಿದ್ದೀವಿ. ಅದು ಭಾಳ ತುಂಬ ಸಂತೋಷ ಆಗಿದೆ. ತುಂಬ ಜನ ಹೇಳ್ತಾ ಇದ್ರು ಪಾಟೀಲ್ರ ಮೀಸೆಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತ, ಹೌದಾ? ಆ ಮೀಸೆನೇ ಇವತ್ತು ನನ್ನ ಯಶಸ್ಸು. ಭಾಳ ಜನ BC ಪಾಟೀಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಮೀಸಿ ಪಾಟೀಲ್ ಅಂದ್ಬಿಡ್ತಾರೆ. ಅದು ಸೆಕೆಂಡ್ ಇನ್ನಿಂಗ್ಸು ಇದು ಮೀಸೆ. ಫಸ್ಟ್ ಕೌರವದಲ್ಲಿ ಮೀಸೆ ಬಿಟ್ಟೆ, ಫಸ್ಟ್ ಪ್ರಾಬ್ಲಿ ನಾನೇ ಮೀಸೆ ಸ್ಟಾರ್ಟ್ ಮಾಡಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಾದಮೇಲೆ ಉಳಿದವರು ಮೀಸೆ ಬಿಟ್ಟರು. ಈಗ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆದಮೇಲೆ ಈಗ 4-5 ಪಿಕ್ಚರ್ ನಾನು ಒಪ್ಕೊಂಡಿದ್ದೀನಿ. ಎಲ್ಲ ಡೈರೆಕ್ಟರ್ಗಳು ಬಂದರು ಇದೇ ಮೀಸೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೀಸೆಗೆ ಭಾಳ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಈಗ. ಬಟ್ ಐ ಡೋಂಟ್ ನೋ ಹುಡುಗಿಯರು ಇಷ್ಟಪಡ್ತಾರೆ ಇಲ್ಲ ಗೊತ್ತಿಲ್ಲ. ತೋರ್ಸ್ಕೊಂಡು ಹೇಳ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಹಾ, ರೆಡಿ? ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಡಿಮ್ಯಾಂಡ್. ಸೂಪರ್. ಸುಮಾರು ಜನ ಪ್ರಶ್ನೆಗಳು ಕೇಳೋರಿದ್ದಾರೆ ನಮ್ಮ ಟೀಮಿಂದ. ಈಗ ಎಲ್ಲ ಇಡೀ ಒಂದು ಹ್ಯಾಪಿ ನ್ಯೂ ಇಯರ್ ಟೀಮ್ಗೆ. ಅದಕ್ಕೂ ಮುಂಚೆ ಹ್ಯಾಪಿ ನ್ಯೂ ಇಯರ್ ಟೈಟಲ್ ಟ್ರ್ಯಾಕ್ ಏನು ಹೊಸ ವರ್ಷಕ್ಕೆ ರಿಲೀಸ್ ಆಗಿದೆ, ಆ ಹಾಡನ್ನು ಹಾಡೋ ಮೂಲಕ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ಲ? ಎಸ್, ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡೋಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗ ಹ್ಯಾಪಿ ನ್ಯೂ ಇಯರ್ ಟೀಮ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಟೈಟಲ್ ಟ್ರ್ಯಾಕ್ ಪ್ಲೀಸ್. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಲೆಟ್ಸ್ ಗೋ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಇನ್ನೇನು ಹ್ಯಾಪಿ ನ್ಯೂ ಇಯರ್ ನಾವು ವೆಲ್ಕಮ್ ಮಾಡೋಂಥ ಸಮಯ ಹತ್ರ ಆಗ್ತಾ ಇದೆ. ಕೇಕ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ. ಎಸ್, ಶ್ರುತಿ ಕೂಡ ಕೇಕ್ ಇಲ್ಲ, ಶ್ರುತಿಗಿಲ್ಲ, ನನಗೆ ಕೊಡ್ತೀನಿ ಅಂದ್ರಲ್ಲ, ಸೊ ಇಲ್ಲ. ಭಾಗನ ನಾನೇ ತಿಂತಾ ಇದ್ದೀನಿ. ನಿನ್ನ ಭಾಗ ನಾನು ತಿಂತೀನಿ ಕಣೆ.